Good morning, students. I am your new lecturer, Vikram K. I am going to take C++ programming subject for you people. Now, before going to the concepts of C++ programming, we have to understand how many programming paradigms are there. ನಾವು ಸಿ ಪ್ಲಸ್ ಪ್ಲಸ್ ಪ್ರೋಗ್ರಾಮಿಂಗ್ ಕಾನ್ಸೆಪ್ಟಿಗೆ ಹೋಗೋದಕ್ಕಿಂತ ಮೊದಲು ಪ್ರೋಗ್ರಾಮಿಂಗ್ ಪ್ಯಾರಾಡಿಗಮ್ಸನ್ನು ಅರ್ಥ ಮಾಡ್ಕೊಳ್ಳೋಣ. ಪ್ಯಾರಾಡಿಗಮ್ಸ್ ಅಂದರೆ ಮೆಥಡ್ಸ್. ಎಷ್ಟು ಮೆಥಡ್ಸ್ ಇದ್ದಾವೆ ಪ್ರೋಗ್ರಾಮಿಂಗ್ನಲ್ಲಿ? ದೇರ್ ಆರ್ ಟೂ ಮೆಥಡ್ಸ್. ಒನ್ ಈಸ್ ಪ್ರೊಸೀಜರ್ ಓರಿಯೆಂಟೆಡ್ ಪ್ರೋಗ್ರಾಮಿಂಗ್, ದಟ್ ಈಸ್ POP. Another one is object oriented programming, that is OOP. ಏನಿದು ಪಾಪ್ ಊಪ್ ಅಂದರೆ? ಪ್ರೊಸೀಜರ್ ಓರಿಯೆಂಟೆಡ್ ಪ್ರೋಗ್ರಾಮಿಂಗು, ಆಬ್ಜೆಕ್ಟ್ ಓರಿಯೆಂಟೆಡ್ ಪ್ರೋಗ್ರಾಮಿಂಗು ಅಂದರೆ ಏನು? ಸಿ, ಇನ್ ಪ್ರೊಸೀಜರ್ ಓರಿಯೆಂಟೆಡ್ ಪ್ರೋಗ್ರಾಮಿಂಗ್ ಫೋಕಸ್ ಈಸ್ ಆನ್ ಫಂಕ್ಷನ್ಸ್. ಪ್ರೊಸೀಜರ್ ಓರಿಯೆಂಟೆಡ್ ಪ್ರೋಗ್ರಾಮಿಂಗ್ನಲ್ಲಿ ಎದ್ರ ಮೇಲೆ ಒತ್ತಡ ಹಾಕ್ತೀವಿ ನಾವು? ಫಂಕ್ಷನ್ಸ್ ಮೇಲೆ. ಇನ್ ಪ್ರೊಸೀಜರ್ ಓರಿಯೆಂಟೆಡ್ ಪ್ರೋಗ್ರಾಮಿಂಗ್ ಎ ಪ್ರೋಗ್ರಾಮ್ ಈಸ್ ಎ ಸೆಟ್ ಆಫ್ ಫಂಕ್ಷನ್ಸ್. ಬಟ್ in object oriented programming the focus is on data ಮೇಲೆ ಫೋಕಸ್ ಇರುತ್ತೆ. ಪಾಪ್ ನಲ್ಲಿ ಫಂಕ್ಷನ್ ಮೇಲೆ ಫೋಕಸ್ ಇರುತ್ತೆ, ಊಪ್ ನಲ್ಲಿ ಡಾಟಾ ಮೇಲೆ ಫೋಕಸ್ ಇರುತ್ತೆ. ಪ್ರೊಸೀಜರ್ ಓರಿಯೆಂಟೆಡ್ ಪ್ರೋಗ್ರಾಮಿಂಗ್ ನಲ್ಲಿ ಡಾಟಾ ಮೂವ್ ಫ್ರೀಲಿ, ಡಾಟಾ ಫ್ರೀ ಆಗಿ ಮೂವ್ ಆಗುತ್ತೆ. ಆದರೆ ಆಬ್ಜೆಕ್ಟ್ ಓರಿಯೆಂಟೆಡ್ ಪ್ರೋಗ್ರಾಮಿಂಗ್ ನಲ್ಲಿ data cannot move freely. Data is wrapped, ಅಂದರೆ ಅದನ್ನ ಸುತ್ತಿಡ್ತಾರೆ. ಡಾಟಾ ಈಸ್ wrapped with specific functions. ಅದರದೇ ಆದ ಫಂಕ್ಷನ್ಸ್ ಇರುತ್ತೆ. ಅದನ್ನ ನಾವು ಕ್ಲಾಸ್ ಕಾನ್ಸೆಪ್ಟ್ನಲ್ಲಿ ಸ್ಟಡಿ ಮಾಡೋಣ. ಓಕೆ, ಈಗ ಅದು ಬೇಡ. ಈಗ ನೀವೇ ತಿಳ್ಕೊಳ್ಳಿ, ಫೋಕಸ್ ಈಸ್ ಆನ್ ಫಂಕ್ಷನ್ಸ್ ಇನ್ ಪಾಪ್, ಫೋಕಸ್ ಈಸ್ ಆನ್ ಡಾಟಾ ಇನ್ OOP. ಓಕೆ, ಈಗ as I told, I will explain line by line, sentence to sentence to you people to clear all the things. Okay, usually I prefer Balguru Swami textbook for C++, and also I suggest for you people to refer Balguru Swami textbook. ನಿಮ್ಮ ಹತ್ರ ಇದ್ರೆ ಒಳ್ಳೆಯದು, ಇಲ್ಲ ಅಂದರೆ ಒಂದು ಬಾಲ್ಗುರಿ ಸ್ವಾಮಿ ಟೆಕ್ಸ್ಟ್ ಬುಕ್ಕನ್ನು ಪರ್ಚೇಸ್ ಮಾಡ್ಕೊಳ್ಳಿ. ಓಕೆ, ಮತ್ತು ನಾನು ಪ್ರತಿಯೊಂದು ಚಾಪ್ಟರಿಗೂ ನಿಮಗೆ ನೋಟ್ಸ್ ಕೊಡ್ತಾ ಹೋಗ್ತೀನಿ. ಆ ನೋಟ್ಸನ್ನು HOD ಆದ ಅಶ್ವಿನಿ ಮೇಡಮ್ ಹತ್ರ ಕೊಟ್ಟಿರ್ತೀನಿ. ನೀವು ಅದನ್ನು ತೊಗೊಂಡು ಜಿರಾಕ್ಸ್ ಮಾಡಿಸ್ಕೊಳ್ಳಿ. ನಾನು ಬೇರೆ ಬೇರೆ ಬುಕ್ಕನ್ನ ರೆಫರ್ ಮಾಡಿ ಆ ನೋಟ್ಸನ್ನು ರೆಡಿ ಮಾಡಿರ್ತೀನಿ. ಅದರಿಂದ ನಿಮಗೆ ಕಾನ್ಸೆಪ್ಟು ಈಸಿಯಾಗಿ ಅರ್ಥ ಆಗುತ್ತೆ. ಬರೀ ನೋಟ್ಸೇ ಓದಬೇಕಪ್ಪ ಅಂತ ಏನಿಲ್ಲ, ಟೆಕ್ಸ್ಟ್ ಬುಕ್ಕು ಓದಬೇಕು, ನೋಟ್ಸು ಓದಬೇಕು. ಆದರೆ ಎಕ್ಸಾಮ್ ಪರ್ಪಸ್ಸಿಂದ ನಾವು ನೋಟ್ಸನ್ನು ಪ್ರಿಪೇರ್ ಮಾಡ್ತೀವಿ, ನಿಮಗೆ ಸಿಲೆಬಸ್ಸಿಗೆ ಏನು ಕೊಟ್ಟಿದ್ದಾರೆ ಅದು. ಓಕೆ ಓಕೆ, ನೆಕ್ಸ್ಟ್ ಫಸ್ಟ್ ಇಲ್ಲಿ ಬನ್ನಿ. ಪ್ರೊಸೀಜರ್ ಓರಿಯೆಂಟೆಡ್ ಪ್ರೋಗ್ರಾಮಿಂಗ್, ಆಬ್ಜೆಕ್ಟ್ ಓರಿಯೆಂಟೆಡ್ ಪ್ರೋಗ್ರಾಮಿಂಗ್. ಈಗ ಒಂದು ಪ್ರೋಗ್ರಾಮ್ ಅಂದರೆ ಅದರಲ್ಲಿ ಏನೇನಿರುತ್ತೆ? ಡಾಟಾ ಇರುತ್ತೆ, ಫಂಕ್ಷನ್ಸ್ ಇರುತ್ತೆ, ಆಯ್ತಾ? ಸಿ, ಇಲ್ಲಿ ಪ್ರೋಗ್ರಾಮಿಂಗ್ ಪ್ಯಾರಾಡಿಗಮ್ಸ್ ನಲ್ಲಿ ನಾವು ಟೂ ಟೈಪ್ಸ್ ನೋಡ್ತೀವಿ, ಒಂದು ಪಾಪ್, ಇನ್ನೊಂದು OOP. ಇಲ್ಲಿ ಪಾಪ್ ನಲ್ಲಿ ಫೋಕಸ್ ಈಸ್ ಆನ್ ಫಂಕ್ಷನ್ಸ್. ಫಂಕ್ಷನ್ಸ್ ಆಕ್ಟ್ ಆಸ್ ಎ main thing in POP, but in OOP data act as the main thing. Okay, emphasis ಎದ್ರ ಮೇಲೆ ಇರುತ್ತೆ? emphasis ಅಂದ್ರೆ ಪ್ರಾಮುಖ್ಯತೆ. emphasis ಎದ್ರ ಮೇಲೆ ಇರುತ್ತೆ? POP ನಲ್ಲಿ ಫಂಕ್ಷನ್ಸ್ ಮೇಲೆ ಇರುತ್ತೆ. ಅದೇ OOP ನಲ್ಲಿ emphasis ಎದ್ರ ಮೇಲೆ ಇರುತ್ತೆ? ಡಾಟಾ ಮೇಲೆ ಇರುತ್ತೆ. ಫಂಕ್ಷನ್ಸ್ ಅಂಡ್ ಡಾಟಾ. ಓಕೆ ಓಕೆ, ಆಮೇಲೆ ಇಲ್ಲಿ ಪಾಪ್ ನಲ್ಲಿ ಡಾಟಾ ಫ್ರೀ ಆಗಿ ಮೂವ್ ಆಗತ್ತಾ? ಎಸ್, ಪಾಪ್ ನಲ್ಲಿ ಡಾಟಾ ಫ್ರೀ ಆಗಿ ಮೂವ್ ಆಗುತ್ತೆ. ಅದರಿಂದ
ತುಂಬ ಎರರ್ಸ್ಗಳನ್ನು ನಾವು ಪಡ್ಕೋಬಹುದು. ಅದಕ್ಕೋಸ್ಕರ ಈ ಡಿಸ್ಅಡ್ವಾಂಟೇಜನ್ನ ಅವಾಯ್ಡ್ ಮಾಡೋದಕ್ಕೋಸ್ಕರ ಆಬ್ಜೆಕ್ಟ್ ಓರಿಯೆಂಟೆಡ್ ಪ್ರೋಗ್ರಾಮಿಂಗ್ ಅನ್ನು ಇನ್ವೆಂಟ್ ಮಾಡಲಾಯಿತು. ಆಬ್ಜೆಕ್ಟ್ ಓರಿಯೆಂಟೆಡ್ ಪ್ರೋಗ್ರಾಮಿಂಗ್ ನಲ್ಲಿ ಫೋಕಸ್ ಫಂಕ್ಷನ್ಸ್ ಮೇಲೆ ಇರೋದಿಲ್ಲ, ಡಾಟಾ ಮೇಲೆ ಇರುತ್ತೆ. ಆಬ್ಜೆಕ್ಟ್ ಓರಿಯೆಂಟೆಡ್ ಪ್ರೋಗ್ರಾಮಿಂಗ್ ನಲ್ಲಿ ಫೋಕಸ್ ಎದ್ರ ಮೇಲೆ ಇರುತ್ತೆ, ಡಾಟಾ ಮೇಲೆ ಇರುತ್ತೆ. ಡಾಟಾ ಇಲ್ಲಿ ಓಪನ್ ಆಗಿ ಫ್ರೀ ಆಗಿ ಮೂವ್ ಆಗತ್ತಾ? ಇಲ್ಲ. ಆದ್ರೆ ಪಾಪ್ ನಲ್ಲಿ ಓಪನ್ ಆಗಿ ಫ್ರೀ ಆಗಿ ಮೂವ್ ಆಗತ್ತಾ ಡಾಟಾ? ಆಗುತ್ತೆ. ಪಾಪ್ ನಲ್ಲಿ ಡಾಟಾ ಫ್ರೀ ಆಗಿ ಮೂವ್ ಆಗತ್ತೆ, ಊಪ್ ನಲ್ಲಿ ಡಾಟಾ ಫ್ರೀ ಆಗಿ ಮೂವ್ ಆಗೋದಿಲ್ಲ. ಫೋಕಸ್ ಎದ್ರ ಮೇಲೆ ಇರುತ್ತೆ, ಡಾಟಾ ಮೇಲೆ ಇರುತ್ತೆ. ಡಾಟಾ ಈಸ್ ರ್ಯಾಪ್ಡ್ ವಿತ್ ಅಂಡ್ ಸಮ್ ಸ್ಪೆಸಿಫಿಕ್ ಫಂಕ್ಷನ್ಸ್. ಡಾಟಾನ ಕೆಲವೊಂದು ಸ್ಪೆಸಿಫಿಕ್ ಫಂಕ್ಷನ್ಸ್ ನೊಂದಿಗೆ ಸುತ್ತಿಟ್ಟಿರ್ತೀವಿ. ಆ ಫಂಕ್ಷನ್ ಅಷ್ಟೇ ಆ ಡಾಟಾನ ಅಕ್ಸೆಸ್ ಮಾಡಕ್ ಸಾಧ್ಯ. ಬೇರೆ ಯಾವುದೋ ಆಬ್ಜೆಕ್ಟಿನ ಫಂಕ್ಷನ್ ಆ ಡಾಟಾನ ಅಕ್ಸೆಸ್ ಮಾಡಕ್ಕೆ ಸಾಧ್ಯ ಇಲ್ಲ. ಅಂದ್ರೆ ಡಾಟಾ ಫ್ರೀ ಆಗಿ ಏನಾಗೋದಿಲ್ಲ, ಮೂವ್ ಆಗೋದಿಲ್ಲ. ಈಗ ನಿಮಗೆ ಈ ಎಲ್ಲ ಕಾನ್ಸೆಪ್ಟ್ ನ ಹೇಳ್ಕೊಂತ ಕೂತ್ಕೊಂಡ್ರೆ ನಿಮಗೆ ಏನು ಅರ್ಥ ಆಗೋದಿಲ್ಲ. ಏನಿದು ಫಂಕ್ಷನ್ಸ್ ಡಾಟಾ ಅಕ್ಸೆಸ್ ಮಾಡುತ್ತೆ ಅಂತ ಹೇಳ್ತಾರೆ, ಇಲ್ಲಿ ನೋಡಿದ್ರೆ ಡಾಟಾ ಅಕ್ಸೆಸ್ ಮಾಡಕ್ ಆಗೋದಿಲ್ಲ ಅಂತ ಹೇಳ್ತಾರೆ. ಅಂದ್ರೆ ಈ ಎಲ್ಲ ಕಾನ್ಸೆಪ್ಟ್ಗಳನ್ನ ನೀವು ತಿಳ್ಕೊಬೇಕಂದ್ರೆ ನೀವು ಮೊದಲು ಆಬ್ಜೆಕ್ಟ್ ಏನಂತ ತಿಳ್ಕೋಬೇಕು, ಕ್ಲಾಸ್ ಏನಂತ ತಿಳ್ಕೋಬೇಕು, ಡಾಟಾ ಎನ್ಕ್ಯಾಪ್ಸುಲೇಷನ್, ಡಾಟಾ ಅಬ್ಸ್ಟ್ರಾಕ್ಷನ್ ಏನಂತ ತಿಳ್ಕೋಬೇಕು, ಡೈನಾಮಿಕ್ ಬೈಂಡಿಂಗ್ ಅಂದ್ರೆ ಏನಂತ ತಿಳ್ಕೋಬೇಕು, ಮೆಸೇಜ್ ಪಾಸಿಂಗ್ ಅಂದ್ರೆ ಏನಂತ ತಿಳ್ಕೋಬೇಕು. ಇವೆಲ್ಲ ನಾವು ನೆಕ್ಸ್ಟ್ ಕಾನ್ಸೆಪ್ಟ್ ನೆಕ್ಸ್ಟ್ ಕ್ಲಾಸಸ್ ಅಲ್ಲಿ ಮಾಡ್ತಾ ಹೋಗ್ತೀವಿ. ಓಕೆ, ಈಗ ನೀವು ಇಷ್ಟು ತಿಳ್ಕೊಂಡ್ರೆ ಸಾಕು. ಏನು, ಈ ಪಾಪ್ ನಲ್ಲಿ ಫೋಕಸ್ ಎದ್ರ ಮೇಲೆ ಇರುತ್ತೆ, ಫಂಕ್ಷನ್ಸ್ ಮೇಲೆ ಇರುತ್ತೆ. ಅದೇ ಊಪ್ ನಲ್ಲಿ ಫೋಕಸ್ ಎದ್ರ ಮೇಲೆ ಇರುತ್ತೆ, ಡಾಟಾ ಮೇಲೆ ಇರುತ್ತೆ. ಡಾಟಾ ಪಾಪ್ ನಲ್ಲಿ ಫ್ರೀ ಆಗಿ ಮೂವ್ ಆಗುತ್ತೆ, ಊಪ್ ನಲ್ಲಿ ಡಾಟಾ ಫ್ರೀ ಆಗಿ ಮೂವ್ ಆಗೋದಿಲ್ಲ. ಓಕೆ ಓಕೆ, ಈಗ ಇಂಟ್ರೊಡಕ್ಷನ್ ಟು ಆಬ್ಜೆಕ್ಟ್ ಓರಿಯೆಂಟೆಡ್ ಪ್ರೋಗ್ರಾಮಿಂಗ್. ಆಬ್ಜೆಕ್ಟ್ ಓರಿಯೆಂಟೆಡ್ ಪ್ರೋಗ್ರಾಮಿಂಗ್ ಬಗ್ಗೆ ಇಂಟ್ರೊಡಕ್ಷನ್ ಕೊಡ್ತೀನಿ, ಕೇಳ್ಕೊಳ್ಳಿ. ಪ್ರೋಗ್ರಾಮಿಂಗ್ ಪ್ಯಾರಾಡಿಗಮ್ಸ್ ನಲ್ಲಿ ಎರಡು ತರ, ಆಸ್ ವಿ ಆಲ್ರೆಡಿ ಡಿಸ್ಕಸ್ ದಟ್. ಪಾಪ್ ಒಂದು, ಊಪ್ ಒಂದು. ಪ್ರೊಸೀಜರ್ ಓರಿಯೆಂಟೆಡ್ ಪ್ರೋಗ್ರಾಮಿಂಗ್ ಒಂದು, ಆಬ್ಜೆಕ್ಟ್ ಓರಿಯೆಂಟೆಡ್ ಪ್ರೋಗ್ರಾಮಿಂಗ್ ಒಂದು. ಫಸ್ಟ್ ಪಾಪ್ ಬಗ್ಗೆ ಸ್ಟಡಿ ಮಾಡ್ತಾ ಹೋಗೋಣ. ಓಕೆ, ಕನ್ವೆನ್ಷನಲ್ ಪ್ರೋಗ್ರಾಮಿಂಗ್. ಪಾಪ್ ಅಂದ್ರೆ ಏನು? ಕನ್ವೆನ್ಷನಲ್ ಪ್ರೋಗ್ರಾಮಿಂಗ್, ರೂಢಿಯಲ್ಲಿರೋ ಪ್ರೋಗ್ರಾಮಿಂಗ್. ಕನ್ವೆನ್ಷನಲ್ ಪ್ರೋಗ್ರಾಮಿಂಗ್ ಯೂಸಿಂಗ್ ಹೈ ಲೆವೆಲ್ ಲ್ಯಾಂಗ್ವೇಜಸ್ ಸಚ್ ಆಸ್ COBOL, Fortran and C is commonly known as POP. So POP ಎಕ್ಸಾಂಪಲ್ ಕೊಡ್ಬೇಕಂದ್ರೆ ಯಾವ್ದು? COBOL, Fortran and C language. ಈ COBOL, Fortran, C language ಇವು ಪ್ರೊಸೀಜರ್ ಓರಿಯೆಂಟೆಡ್ ಪ್ರೋಗ್ರಾಮ್ಸ್. ಓಕೆ, ಪ್ರೊಸೀಜರ್ ಓರಿಯೆಂಟೆಡ್ ಪ್ಯಾರಾಡಿಗಮ್ ಅನ್ನ ಫಾಲೋ ಮಾಡ್ತಾ ಇರೋದು. ನೀವು ಫಸ್ಟ್ ಸೆಮಿಸ್ಟರ್ ಅಲ್ಲಿ ಆಲ್ರೆಡಿ ಸಿ ನ ಓದಿದ್ದೀರಾ. ಓಕೆ, ಸಿ ಇಸ್ ಎ ಪ್ರೊಸೀಜರ್ ಓರಿಯೆಂಟೆಡ್ ಪ್ರೋಗ್ರಾಮ್. ಓಕೆ ಓಕೆ, ಇನ್ ಪಾಪ್ ದ ಪ್ರಾಬ್ಲಮ್ ಈಸ್ ವ್ಯೂಡ್ ಆಸ್ ಎ ಸೀಕ್ವೆನ್ಸ್ ಆಫ್ ಥಿಂಗ್ಸ್ ಟು ಬಿ ಡನ್. ಈ ಪಾಪ್ ನಲ್ಲಿ ಒಂದು ಪ್ರಾಬ್ಲಮ್ ಅಂದ್ರೆ ಏನಂತ ಕನ್ಸಿಡರ್ ಮಾಡ್ತಾರೆ? ಸೀಕ್ವೆನ್ಸ್ ಆಫ್ ಥಿಂಗ್ಸ್ ಟು ಬಿ ಡನ್. ಒಂದಾದ್ಮೇಲೆ ಒಂದು ಸೀಕ್ವೆನ್ಸ್ ಕಂಟ್ರೋಲ್ ಪಾಸ್ ಆಗ್ತಾ ಹೋಗುತ್ತೆ. ಸೀಕ್ವೆನ್ಸ್ ಆಫ್ ಥಿಂಗ್ಸ್ ಟು ಬಿ ಡನ್. ಓಕೆ, ಎ ನಂಬರ್ ಆಫ್ ಫಂಕ್ಷನ್ಸ್ ಆರ್ ರಿಟನ್ ಟು ಅಕಾಂಪ್ಲಿಷ್ ದೀಸ್ ಟಾಸ್ಕ್ಸ್. ಆ ಕೊಟ್ಟಿರೋ ಟಾಸ್ಕ್ ಅನ್ನ ಅಕಾಂಪ್ಲಿಷ್ ಮಾಡೋಕ್ಕೋಸ್ಕರ ನಂಬರ್ ಆಫ್ ಫಂಕ್ಷನ್ಸ್ ಅನ್ನ ನಾವು ಡಿಫೈನ್ ಮಾಡ್ತೀವಿ. ಎದರಲ್ಲಿ? ಪಾಪ್ ನಲ್ಲಿ ಎಂಫಾಸಿಸ್ ಎದ್ರ ಮೇಲೆ ಇರುತ್ತೆ? ಫಂಕ್ಷನ್ಸ್ ಮೇಲೆ ಇರುತ್ತೆ. ಅದನ್ನ ನೆನ್ಪಿಟ್ಕೊಳ್ಳಿ. ದ ಪ್ರೈಮರಿ ಫೋಕಸ್ ಇಸ್ ಆನ್ ಫಂಕ್ಷನ್ಸ್. ನೋಡಿ, ಪಾಪ್ ನಲ್ಲಿ ಪ್ರೈಮರಿ ಫೋಕಸ್ ಎದ್ರ ಮೇಲೆ ಇರುತ್ತೆ? ಫಂಕ್ಷನ್ಸ್ ಮೇಲೆ ಇರುತ್ತೆ. ಹಾಗಾದ್ರೆ ಡಾಟಾ ಮೇಲೆ ಇರೋದಿಲ್ಲ? ಡಾಟಾ ಮೇಲೂ ಇರುತ್ತೆ. ಆದ್ರೆ ಪ್ರೈಮರಿ ಫೋಕಸ್ ನಾವು ಎದಕ್ಕೆ ಕೊಡ್ತೀವಿ? ಫಂಕ್ಷನ್ಸ್ ಕೊಡ್ತೀವಿ. ಎದ್ರಲ್ಲಿ? ಪಾಪ್ ನಲ್ಲಿ. ಓಕೆ ಓಕೆ, ಎ ಟಿಪಿಕಲ್ ಪ್ರೋಗ್ರಾಮ್ ಸ್ಟ್ರಕ್ಚರ್ ಫಾರ್ ಪ್ರೊಸೀಜರ್ ಪ್ರೋಗ್ರಾಮಿಂಗ್ is shown in below. ನೋಡಿ, ನಿಮಗೆ ಒಂದು ಪ್ರೋಗ್ರಾಮ್ ಸ್ಟ್ರಕ್ಚರ್ ಅನ್ನ ಬರೀತೀನಿ. ಅದ್ರ ಮೇಲೆ ಹೇಗೆ
ಫಂಕ್ಷನ್ಸ್ಗಳು ಅವಲಂಬಿತವಾಗಿರ್ತವೆ. ಯಾವ್ಯಾವ ಥರ ಫಂಕ್ಷನ್ಸನ್ನು ಡಿಫೈನ್ ಮಾಡ್ತೀವಿ ಎದರಲ್ಲಿ, ಪಾಪ್ನಲ್ಲಿ ಅಂತ ತಿಳ್ಕೊಳ್ಳಿ. ಇಲ್ಲಿ ನೋಡಿ, ದಿಸ್ ಈಸ್ ಮೇನ್ ಪ್ರೋಗ್ರಾಮ್. ಒಂದು ಮೇನ್ ಪ್ರೋಗ್ರಾಮ್ ಇದೆ, ಅದರಲ್ಲಿ ಎರಡು ಫಂಕ್ಷನ್ ಇದಾವೆ. ಯಾವುದು? ಫಂಕ್ಷನ್ 1, ಫಂಕ್ಷನ್ 2, function 2, and this is function 3. ಮೇನ್ ಪ್ರೋಗ್ರಾಮ್ ಅಲ್ಲಿ ಎಷ್ಟು ಫಂಕ್ಷನ್ ಇದಾವೆ? ಫಂಕ್ಷನ್ 1, ಫಂಕ್ಷನ್ 2, ಫಂಕ್ಷನ್ 3. ಓಕೆ, ಇಲ್ಲಿ ಇನ್ನೊಂದು ಬರುತ್ತೆ ಫಂಕ್ಷನ್ 4, ಫಂಕ್ಷನ್ 4. ಇಲ್ಲಿ ಇನ್ನೊಂದು ಬರುತ್ತೆ ಫಂಕ್ಷನ್ 5. ಓಕೆ, ಇಲ್ಲಿ ನೋಡಿ ಫಂಕ್ಷನ್ 6, ಫಂಕ್ಷನ್ 7, and function 8. Okay, ಇಲ್ಲಿ ನೀವು ಅಬ್ಸರ್ವ್ ಮಾಡಬಹುದು, ಒಂದು ಪ್ರೋಗ್ರಾಮ್ ಅನ್ನ ಎಷ್ಟು ಫಂಕ್ಷನ್ಸ್ಗಳಾಗಿ ನಾವು ಕ್ಯಾರೆಕ್ಟರೈಸ್ ಮಾಡಿದೀವಿ. ದೇರ್ ಆರ್ 8 ಫಂಕ್ಷನ್ಸ್ ಇನ್ ದಿಸ್ ಪ್ರೋಗ್ರಾಮ್. ಎಷ್ಟು ಫಂಕ್ಷನ್? 8 ಫಂಕ್ಷನ್ ಇದಾವೆ. ಓಕೆ, ದಿಸ್ ಈಸ್ ಎ ಪಾಪಿಗೆ ಒಂದು ಮೇನ್ ಪ್ರೋಗ್ರಾಮ್ ಬರೆದಿದ್ದೀವಿ ಇಲ್ಲಿ. ಪಾಪ್, ಎಕ್ಸಾಂಪಲ್ ಫಾರ್ ಪಾಪ್. ಐ ಆಮ್ ಟಾಕಿಂಗ್ ಅಬೌಟ್ ಪಾಪ್ ನೌ. ಲೀವ್ ಇಟ್ ಊಪ್. ಐ ಆಮ್ ಓನ್ಲಿ ಟಾಕಿಂಗ್ ಅಬೌಟ್ ಪಾಪ್ ನೌ. ಇಲ್ಲಿ ನೋಡಿ, ಮೇನ್ ಪ್ರೋಗ್ರಾಮ್ ನಲ್ಲಿ ಫಂಕ್ಷನ್ 1 ಇದೆ, ಫಂಕ್ಷನ್ 2 ಇದೆ, ಫಂಕ್ಷನ್ 3 ಇದೆ. ಮತ್ತೆ ಈ ಫಂಕ್ಷನ್ 4 ಎದರಲ್ಲಿದೆ? 1 ನಲ್ಲೂ ಇದೆ, 2 ನಲ್ಲೂ ಇದೆ. ಅದೇ ರೀತಿ ಫಂಕ್ಷನ್ 5 ಎದರಲ್ಲಿದೆ? 2 ನಲ್ಲೂ ಇದೆ, 3 ನಲ್ಲೂ ಇದೆ. ಇಲ್ಲಿ ನೋಡಿ, ಫಂಕ್ಷನ್ 4 ಅಲ್ಲಿ ಫಂಕ್ಷನ್ 6 ಇದೆ, ಫಂಕ್ಷನ್ 7 ಇದೆ. ಫಂಕ್ಷನ್ 5 ಅಲ್ಲಿ ಫಂಕ್ಷನ್ 7 ಇದೆ, ಫಂಕ್ಷನ್ 8 ಇದೆ. ಹೀಗೆ ಪ್ರೋಗ್ರಾಮ್ ಈಸ್ ಡಿವೈಡೆಡ್ ಇಂಟು ನಂಬರ್ ಆಫ್ ಫಂಕ್ಷನ್ಸ್. ಎದರಲ್ಲಿ? ಪಾಪ್, POP, ಪಾಪ್ ಲ್ಯಾಂಗ್ವೇಜ್ ಅಲ್ಲಿ. ಓಕೆ, ಪಾಪ್ ಪ್ರೋಗ್ರಾಮಿಂಗ್ ಪ್ಯಾರಾಡಿಗಮ್ ನಲ್ಲಿ ಪ್ರೈಮರಿ ಫೋಕಸ್ ಇಸ್ ಆನ್ ಫಂಕ್ಷನ್ಸ್ ಮೇಲೆ ಪ್ರೈಮರಿ ಫೋಕಸ್ ಇರುತ್ತೆ. ಇದನ್ನ ಮರಿಬೇಡಿ. ಓಕೆ, ನೆಕ್ಸ್ಟ್ ಕಾನ್ಸೆಪ್ಟಿಗೆ ಹೋಗೋಣ. ಒಂದು ನಿಮಿಷ. Pop is basically consists of writing a list of instructions for the computer to follow and organize these instructions into groups known as functions. Pop ನಲ್ಲಿ ನಾವು ಒಂದು ಟಾಸ್ಕ್ ಇದೆ, ಒಂದು ಪ್ರಾಬ್ಲಮ್ ಇದೆ, ಅದನ್ನ ಸಾಲ್ವ್ ಮಾಡೋದಕ್ಕೆ ಏನ್ ಮಾಡ್ತೀವಿ? ನಂಬರ್ ಆಫ್ ಇನ್ಸ್ಟ್ರಕ್ಷನ್ಸ್ ಅನ್ನ ಬರಿತೀವಿ. ಆ ಇನ್ಸ್ಟ್ರಕ್ಷನ್ಸ್ ಅನ್ನ ಫಂಕ್ಷನ್ಸ್ ಆಗಿ ಆರ್ಗನೈಸ್ ಮಾಡ್ತೀವಿ. ಸೊ ಇನ್ ಪಾಪ್ ಎ ಪ್ರೋಗ್ರಾಮ್ ಈಸ್ ಡಿವೈಡೆಡ್ ಇಂಟು ಫಂಕ್ಷನ್ಸ್ ಅಂತ ಹೇಳ್ಬೋದು. ಓಕೆ, ಹಿಯರ್ ವಿ ಕಾನ್ಸಂಟ್ರೇಟ್ ಆನ್ ಡೆವಲಪ್ಮೆಂಟ್ ಆಫ್ ಫಂಕ್ಷನ್ಸ್. ಪಾಪ್ ನಲ್ಲಿ ನಾವು ಎದ್ರ ಮೇಲೆ ಕಾನ್ಸಂಟ್ರೇಟ್ ಮಾಡ್ತೀವಿ? ಡೆವಲಪ್ಮೆಂಟ್ ಆಫ್ ಫಂಕ್ಷನ್ಸ್. ವೆರಿ ಲಿಟಲ್ ಅಟೆನ್ಷನ್ ಈಸ್ ಗಿವನ್ ಟು ದ ಡಾಟಾ.
ಡಾಟಾಗೆ ತುಂಬಾ ಲಿಟಲ್ ಅಟೆನ್ಷನ್ ಕೊಡ್ತೀವಿ ಪಾಪ್ ನಲ್ಲಿ. ಡಾಟಾ ಆರ್ ಬೀಯಿಂಗ್ ಯೂಸ್ಡ್ ಬೈ ವೇರಿಯಸ್ ಫಂಕ್ಷನ್ಸ್. ಓಕೆ ಓಕೆ, ಹಂಗಂದ್ರೆ ಇದು ಅಲ್ಟಿಮೇಟ್ ಆಗಿ ಹೇಳಿರೋದೇನು ಮತ್ತೆ ಅದೇ ಕಾನ್ಸೆಪ್ಟ್. ಪಾಪ್ ನಲ್ಲಿ ಫಂಕ್ಷನ್ಸ್ ಮೇಲೆ ಫೋಕಸ್ ಕೊಡ್ತೀವಿ, ಡಾಟಾ ಮೇಲೆ ವೆರಿ ಲಿಟಲ್ ಫೋಕಸ್ ಅನ್ನ ಕೊಡ್ತೀವಿ. ಓಕೆ ಓಕೆ, ದೀಸ್ ಡಾಟಾ ಆಪರೇಟ್ ಆನ್ ದೋಸ್ ಫಂಕ್ಷನ್ಸ್. ಓಕೆ, ಬಿಲೋ ಫಿಗರ್ ಶೋಸ್ ದ ರಿಲೇಶನ್ಶಿಪ್ ಆಫ್ ಡಾಟಾ ಅಂಡ್ ಫಂಕ್ಷನ್ಸ್ ಇನ್ ಎ ಪಾಪ್. ಈ ಫಂಕ್ಷನ್ಸ್ ಮತ್ತೆ ಡಾಟಾ ಮೇಲೆ ನಡುವೆ ಏನ್ ರಿಲೇಶನ್ಶಿಪ್ ಇದೆ, ಫಂಕ್ಷನ್ಸ್ ಮತ್ತೆ ಡಾಟಾಗೆ ಏನ್ ರಿಲೇಶನ್ಶಿಪ್ ಇದೆ ನೋಡೋಣ. ಗ್ಲೋಬಲ್ ಡಾಟಾ, ಗ್ಲೋಬಲ್ ಡಾಟಾ ಫಂಕ್ಷನ್ 1, ಇಲ್ಲಿ ಲೋಕಲ್ ಡಾಟಾ. ಫಂಕ್ಷನ್ 2, ಇಲ್ಲಿ ಲೋಕಲ್ ಡಾಟಾ. ಫಂಕ್ಷನ್ 3, ಇಲ್ಲೂ ಕೂಡ ಲೋಕಲ್ ಡಾಟಾ. ಇಲ್ಲಿ ನೋಡಿ, ಈ ಗ್ಲೋಬಲ್ ಡಾಟಾ ಅಂದ್ರೆ ಏನು? ನೀವು ಅಲ್ಲೇ ಸಿ ಪ್ರೋಗ್ರಾಮಿಂಗ್ ಮುಗ್ದಿದೆ. ಗ್ಲೋಬಲ್ ಡಾಟಾ ಅಂದ್ರೆ ಏನು ಅಂತ ನಿಮಗೆ ಗೊತ್ತಿರಬೇಕು. ಗ್ಲೋಬಲ್ ಡಾಟಾ ಈಸ್ ದೋಸ್ ಡಾಟಾ ವಿಚ್ ಕ್ಯಾನ್ ಬಿ ಅಕ್ಸೆಸ್ಡ್ ಫ್ರಮ್ ಎನಿವೇರ್ ಇನ್ ದ ಪ್ರೋಗ್ರಾಮ್. ನಾವು ಯಾವುದೇ ಫಂಕ್ಷನ್ ಒಳಗಿರಲಿ, ಪ್ರೋಗ್ರಾಮ್ನಾಗ ಎಲ್ಲೇ ಇರಲಿ, ಗ್ಲೋಬಲ್ ಡಾಟಾನ ಏನು ಮಾಡ್ಬೋದು, ಅಕ್ಸೆಪ್ಟ್ ಮಾಡ್ಬೋದು. ಆದರೆ ಲೋಕಲ್ ಡಾಟಾ ಅಂದ್ರೆ ಏನು? ಲೋಕಲ್ ಡಾಟಾ ಈಸ್ ದೋಸ್ ಡಾಟಾ which are accessed only by that function in which those data are defined. ಅಂದರೆ ಈಗ ಫಂಕ್ಷನ್ 1 ನಲ್ಲಿ ಲೋಕಲ್ ಡಾಟಾ ಇದೆ. ಈ ಲೋಕಲ್ ಡಾಟಾನ ಈ ಫಂಕ್ಷನ್ ಅಷ್ಟೇ ಅಕ್ಸೆಸ್ ಮಾಡಕ್ ಸಾಧ್ಯ. ಫಂಕ್ಷನ್ 2 ಅಕ್ಸೆಸ್ ಮಾಡಕ್ ಸಾಧ್ಯನಾ? ಇಲ್ಲ. ಫಂಕ್ಷನ್ 2 ಅಕ್ಸೆಸ್ ಮಾಡಕ್ಕೆ ಸಾಧ್ಯ ಇಲ್ಲ. ಅದೇ ರೀತಿ ಫಂಕ್ಷನ್ 2 ಗೆ ಲೋಕಲ್ ಡಾಟಾ ಇರುತ್ತೆ, ಅದು ಫಂಕ್ಷನ್ 3 ಅಕ್ಸೆಸ್ ಮಾಡುತ್ತಾ? ಇಲ್ಲ. ಫಂಕ್ಷನ್ 3 ಏನಿದ್ರು ಅದ್ರದ್ದು ಲೋಕಲ್ ಡಾಟಾ ಅಕ್ಸೆಸ್ ಮಾಡುತ್ತೆ, ಫಂಕ್ಷನ್ 2 ಏನಿದ್ರು ಅದ್ರದ್ದು ಲೋಕಲ್ ಡಾಟಾ ಅಕ್ಸೆಸ್ ಮಾಡುತ್ತೆ. ಅದೇ ರೀತಿ ಫಂಕ್ಷನ್ 1 ಏನಿದ್ರು ಅದ್ರದ್ದು ಲೋಕಲ್ ಡಾಟಾ ಅಕ್ಸೆಸ್ ಮಾಡುತ್ತೆ. ಆದ್ರೆ ಇವು ಮೂರು ಫಂಕ್ಷನ್ಸ್ 1 2 3 ಗ್ಲೋಬಲ್ ಡಾಟಾನ ಅಕ್ಸೆಸ್ ಮಾಡ್ತವೆ. ಗ್ಲೋಬಲ್ ಡಾಟಾನ ಯಾವ ಫಂಕ್ಷನ್ ಬೇಕಾದ್ರೂ ಅಕ್ಸೆಸ್ ಮಾಡಬಹುದು. ಆದ್ರೆ ಲೋಕಲ್ ಡಾಟಾ ಓನ್ಲಿ ದಟ್ ಫಂಕ್ಷನ್ ಅಕ್ಸೆಸ್ ಮಾಡುತ್ತೆ. ಯಾವ ಫಂಕ್ಷನ್ ಎದರಲ್ಲಿ ಅದನ್ನ ಡಿಫೈನ್ ಮಾಡಿರ್ತೀವಲ್ಲ ಆ ಡಾಟಾನ, ಎಲ್ಲರಲ್ಲಿ ಡಿಕ್ಲೇರ್ ಮಾಡ್ಕೊಂಡಿರ್ತೀವಿ, ಡಿಫೈನ್ ಮಾಡಿರ್ತೀವಲ್ಲ ಡಾಟಾನ, ಅಲ್ಲಿ ಆ ಫಂಕ್ಷನ್ ಮಾತ್ರ ಅಕ್ಸೆಸ್ ಮಾಡಕ್ಕೆ ಸಾಧ್ಯ. ಓಕೆ, ಇಲ್ಲಿ ನೋಡಿ ಒಂದು ನಿಮಿಷ. ಇನ್ ಎ ಮಲ್ಟಿ ಫಂಕ್ಷನ್ ಪ್ರೋಗ್ರಾಮ್, ಇಟ್ ಈಸ್ ಅ ಮಲ್ಟಿ ಫಂಕ್ಷನ್ ಪ್ರೋಗ್ರಾಮ್. ಇಲ್ಲಿ ಒಂದಕ್ಕಿಂತ ಹೆಚ್ಚಿಗೆ ಫಂಕ್ಷನ್ ಇದೆ, ಅದಕ್ಕೆ ಏನಂತ ಹೇಳ್ತೀವಿ? ಮಲ್ಟಿ ಫಂಕ್ಷನ್ ಪ್ರೋಗ್ರಾಮ್. ಇನ್ ಎ ಮಲ್ಟಿ ಫಂಕ್ಷನ್ ಪ್ರೋಗ್ರಾಮ್ many important data items are placed as global. Important data items ಅನ್ನು ಏನಂತ ಪ್ಲೇಸ್ ಮಾಡ್ತೀವಿ? ಗ್ಲೋಬಲ್ ಡಾಟಾ ತರ ಪ್ಲೇಸ್ ಮಾಡ್ತೀವಿ. So that they may be accessed by all the functions.
ಯಾಕೆ ಈ ಗ್ಲೋಬಲ್ ಡಾಟಾ ಎಲ್ಲಾ ಫಂಕ್ಷನ್ ಕೂಡ ಏನ್ ಮಾಡುತ್ತೆ, ಅಕ್ಸೆಸ್ ಮಾಡುತ್ತೆ. ಈಚ್ ಫಂಕ್ಷನ್ ಮೇ ಹ್ಯಾವ್ ಇಟ್ಸ್ ಓನ್ ಲೋಕಲ್ ಡಾಟಾ. ಈಚ್ ಫಂಕ್ಷನ್ 1 ಅದರದೇ ಆದ ಲೋಕಲ್ ಡಾಟಾ ಇರುತ್ತೆ, ಫಂಕ್ಷನ್ 2 ಅದರದೇ ಆದ ಲೋಕಲ್ ಡಾಟಾ ಇರುತ್ತೆ, ಫಂಕ್ಷನ್ 3 ಕೂಡ ಅದರದೇ ಆದ ಲೋಕಲ್ ಡಾಟಾ ಇರುತ್ತೆ. ಅರ್ಥ ಆಯ್ತಾ? ಓಕೆ, ಸಿಂಪ್ಲಿ ನೀವೆಷ್ಟು ತಿಳ್ಕೊಳ್ರಿ ಏನಂದ್ರೆ ಗ್ಲೋಬಲ್ ಡಾಟಾ ಪ್ರೋಗ್ರಾಮ್ ನಲ್ಲಿರುವ ಯಾವುದೇ ಫಂಕ್ಷನ್ ಆದ್ರೂ ಅಕ್ಸೆಸ್ ಮಾಡಬಹುದು. ಲೋಕಲ್ ಡಾಟಾ ಓನ್ಲಿ ಆ ಫಂಕ್ಷನ್ ಅಕ್ಸೆಸ್ ಮಾಡುತ್ತೆ, ಯಾವ ಫಂಕ್ಷನ್ ಒಳಗೆ ಅದನ್ನ ನಾವು ಡಿಕ್ಲೇರ್ ಮಾಡ್ಕೊಂಡಿರ್ತೀವಿ ಆ ಫಂಕ್ಷನ್ ಮಾತ್ರ ಅದನ್ನ ಅಕ್ಸೆಸ್ ಮಾಡಕ್ಕೆ ಸಾಧ್ಯ. ಈ ಲೋಕಲ್ ಡಾಟಾ ಫಂಕ್ಷನ್ 1 ಗೆ ಸಂಬಂಧಪಟ್ಟಿದ್ದು, ಈ ಲೋಕಲ್ ಡಾಟಾ ಫಂಕ್ಷನ್ 2 ಗೆ ಸಂಬಂಧಪಟ್ಟಿದ್ದು, ಈ ಲೋಕಲ್ ಡಾಟಾ ಫಂಕ್ಷನ್ 3 ಗೆ ಸಂಬಂಧಪಟ್ಟಿದೆ. ಆದ್ರೆ ಈ ಗ್ಲೋಬಲ್ ಡಾಟಾ ಎಲ್ಲಾ ಫಂಕ್ಷನ್ಗೂ ಬರುತ್ತೆ. ಅರ್ಥ ಆಯ್ತಾ? ಫೈನ್. ಓಕೆ, ಇನ್ ಎ ಲಾರ್ಜ್ ಪ್ರೋಗ್ರಾಮ್, ಒಂದು ದೊಡ್ಡ ಪ್ರೋಗ್ರಾಮ್ ನಲ್ಲಿ ಇಟ್ ಈಸ್ ವೆರಿ ಡಿಫಿಕಲ್ಟ್ ಟು ಐಡೆಂಟಿಫೈ ವಾಟ್ ಡಾಟಾ ಈಸ್ ಯೂಸ್ಡ್ ಬೈ ವಿಚ್ ಫಂಕ್ಷನ್. ದೊಡ್ಡ ಪ್ರೋಗ್ರಾಮ್ ನಲ್ಲಿ ಯಾವ ಡಾಟಾ ಯಾವ ಫಂಕ್ಷನ್ ಅನ್ನ ಅಕ್ಸೆಸ್ ಮಾಡ್ತಾ ಇದೆ ಅನ್ನೋದು ತಿಳ್ಕೊಳ್ಳೋದು ತುಂಬಾ ಡಿಫಿಕಲ್ಟ್ ಫೈಂಡ್ ಮಾಡೋದು. ದಿಸ್ ಪ್ರೊವೈಡ್ಸ್ ಆನ್ ಆಪರ್ಚುನಿಟಿ ಫಾರ್ ಬಗ್ಸ್ ಟು ಕ್ರೀಪ್ ಇನ್. ದಿಸ್ ಪ್ರೊವೈಡ್ಸ್ ಆನ್ ಆಪರ್ಚುನಿಟಿ ಫಾರ್ ಬಗ್ಸ್ ಟು ಕ್ರೀಪ್ ಇನ್ ಅಂದ್ರೆ ಪ್ರೋಗ್ರಾಮ್ ಕರಪ್ಟ್ ಆಗುವ ಚಾನ್ಸಸ್ ಇರುತ್ತೆ, ಇದರಿಂದ ಎರರ್ ಜನರೇಟ್ ಆಗುವ ಚಾನ್ಸಸ್ ಇರುತ್ತೆ. ಅದಕ್ಕೋಸ್ಕರ ನಾವೇನ್ ಮಾಡಿದ್ವಿ, ಊಪ್ ಪ್ರೋಗ್ರಾಮಿಂಗ್ ಪ್ಯಾರಾಡಿಗಮ್ ಅನ್ನ ಇನ್ವೆಂಟ್ ಮಾಡಿದ್ವಿ. ಓಕೆ, ಊಪ್ ನಲ್ಲಿ ಡಾಟಾ ಫ್ರೀ ಆಗಿ ಮೂವ್ ಆಗಲ್ಲ, ಆದ್ರೆ ಪಾಪ್ ನಲ್ಲಿ ಡಾಟಾ ಏನಾಗುತ್ತೆ, ಫ್ರೀ ಆಗಿ ಮೂವ್ ಆಗುತ್ತೆ. ಇದನ್ನ ಮನಸ್ಸಿನಲ್ಲಿ ಇಟ್ಕೊಳ್ಳಿ. ಅನದರ್ ಸೀರಿಯಸ್ ಡ್ರಾಬ್ಯಾಕ್ ವಿತ್ ದ ಪಾಪ್ ಅಪ್ರೋಚ್ ಈಸ್ ದಟ್, ಇನ್ನೊಂದು ಡ್ರಾಬ್ಯಾಕ್ ಇದೆ ಪಾಪ್ ಅಪ್ರೋಚ್ ಇಂದ. ಏನದು? ಇಟ್ ಡಸ್ ನಾಟ್ ಮಾಡೆಲ್ ರಿಯಲ್ ವರ್ಲ್ಡ್ ಪ್ರಾಬ್ಲಮ್ಸ್ ವೆರಿ ವೆಲ್. ರಿಯಲ್ ವರ್ಲ್ಡ್ ಆಕ್ಚುಯಲ್ ಪ್ರಾಬ್ಲಮ್ಸ್ ಗಳನ್ನ ಮಾಡೆಲ್ ಮಾಡಕ್ಕೆ ಆಗೋದಿಲ್ಲ. ಯಾವ ಪ್ರೋಗ್ರಾಮಿಂಗ್ ಪ್ಯಾರಾಡಿಗಮ್ ಇಂದ? ಪಾಪ್ ಇಂದ. ಇಟ್ ಡಸ್ ನಾಟ್ ಮಾಡೆಲ್ ರಿಯಲ್ ವರ್ಲ್ಡ್ ಪ್ರಾಬ್ಲಮ್ಸ್ ವೆರಿ ವೆಲ್. ದಿಸ್ ಈಸ್ ಬಿಕಾಸ್ ಫಂಕ್ಷನ್ಸ್ ಆರ್ ಆಕ್ಷನ್ ಓರಿಯೆಂಟೆಡ್. ಯಾಕಂದ್ರೆ ಫಂಕ್ಷನ್ಸ್ ಆರ್ ಆಕ್ಷನ್ ಓರಿಯೆಂಟೆಡ್ and do not really correspond to the elements of the problem. ಇದು ಯಾಕೆ ಅಂದ್ರೆ ಫಂಕ್ಷನ್ಸ್ ಆಕ್ಷನ್ ಓರಿಯೆಂಟೆಡ್ ಆಗಿರ್ತವೆ, ಆಮೇಲೆ ನಿಜವಾದ ಪ್ರಾಬ್ಲಮ್ಗೆ ಅವು ಕರೆಸ್ಪಾಂಡ್ ಮಾಡಕ್ಕೆ ಆಗೋದಿಲ್ಲ. ಯಾರ ಕೈಗೆ? ಫಂಕ್ಷನ್ಸ್ ಕೈಗೆ. ಓಕೆ, ಇದು ಒಂದು ಸೀರಿಯಸ್ ಡ್ರಾಬ್ಯಾಕ್ ಪಾಪ್ ಪ್ರೋಗ್ರಾಮಿಂಗ್ ಪ್ಯಾರಾಡಿಗಮ್ ಇಂದು. ಸಮ್ ಕ್ಯಾರೆಕ್ಟರಿಸ್ಟಿಕ್ಸ್ ಎಕ್ಸಿಬಿಟೆಡ್ ಬೈ ಪಾಪ್ ಆರ್, ಪಾಪ್ ಇಂದ ಎಕ್ಸಿಬಿಟ್ ಆಗುವ ಸಮ್ ಕ್ಯಾರೆಕ್ಟರಿಸ್ಟಿಕ್ಸ್ ಇದಾವೆ. ಯಾವುವು? ಎಂಫಾಸಿಸ್ ಈಸ್ ಆನ್ ಡೂಯಿಂಗ್ ಥಿಂಗ್ಸ್. ಎಂಫಾಸಿಸ್ ಎದ್ರ ಮೇಲೆ ಇರುತ್ತೆ? ಪ್ರಾಮುಖ್ಯತೆ ಎದ್ರ ಮೇಲೆ ಇರುತ್ತೆ? ಡೂಯಿಂಗ್ ಥಿಂಗ್ಸ್. ಅಂದ್ರೆ ಒಂದು ಆಲ್ಗಾರಿದಮ್ ಕೊಟ್ಟಿರ್ತಾರೆ. ಆಲ್ಗಾರಿದಮ್ ಅಂದ್ರೆ ಸೆಟ್ ಆಫ್ ಇನ್ಸ್ಟ್ರಕ್ಷನ್ಸ್ ಟು ಪರ್ಫಾರ್ಮ್ ಎ ಪರ್ಟಿಕ್ಯುಲರ್ ಟಾಸ್ಕ್. ಈಗ ಒಂದು ಆಲ್ಗಾರಿದಮ್ ಇದೆ ಅಂದ್ರೆ ಆ ಸ್ಟೆಪ್ ಆದ್ಮೇಲೆ ಆ ಸ್ಟೆಪ್, ಸ್ಟೆಪ್ 1 ಆದ್ಮೇಲೆ ಸ್ಟೆಪ್ 2, ಸ್ಟೆಪ್ 2 ಆದ್ಮೇಲೆ ಸ್ಟೆಪ್ 3, ಸ್ಟೆಪ್ 3 ಆದ್ಮೇಲೆ ಸ್ಟೆಪ್ 4, ಈ ರೀತಿ ಎಕ್ಸಿಕ್ಯೂಷನ್ ಮಾಡ್ತಾ ಹೋಗುತ್ತೆ ಪ್ರೋಗ್ರಾಮ್. ಓಕೆ, ಲಾರ್ಜ್ ಪ್ರೋಗ್ರಾಮ್ಸ್ ಆರ್ ಡಿವೈಡೆಡ್ ಇಂಟು ಸ್ಮಾಲರ್ ಪ್ರೋಗ್ರಾಮ್ಸ್ ನೌನ್ ಆಸ್ ಫಂಕ್ಷನ್ಸ್. ದೊಡ್ಡ ಪ್ರೋಗ್ರಾಮ್ ಅನ್ನ ಸಣ್ಣ ಸಣ್ಣ ಪಾರ್ಟ್ಗಳಾಗಿ ಡಿವೈಡ್ ಮಾಡಿರ್ತೀವಿ, ಅದಕ್ಕೆ ಏನಂತ ಹೇಳ್ತೀವಿ? ಫಂಕ್ಷನ್ಸ್ ಅಂತ ಹೇಳ್ತೀವಿ. ಮೋಸ್ಟ್ ಆಫ್ ದ ಫಂಕ್ಷನ್ಸ್ ಶೇರ್ ಗ್ಲೋಬಲ್ ಡಾಟಾ. ಎಸ್, ವಿ ಹ್ಯಾವ್ ಸೀನ್ ದಟ್. ಮೋಸ್ಟ್ ಆಫ್ ದ ಫಂಕ್ಷನ್ಸ್ ಗ್ಲೋಬಲ್ ಡಾಟಾನ ಏನ್ ಮಾಡ್ತವೆ? ಅಕ್ಸೆಸ್ ಮಾಡ್ತವೆ. ಡಾಟಾ ಮೂವ್ ಓಪನ್ಲಿ ಅರೌಂಡ್ ದ ಸಿಸ್ಟಮ್ ಫ್ರಮ್ ಫಂಕ್ಷನ್ ಟು ಫಂಕ್ಷನ್. ಡಾಟಾ ಓಪನ್ ಆಗೇ ಮೂವ್ ಆಗುತ್ತೆ, ಫಂಕ್ಷನ್ ಟು ಫಂಕ್ಷನ್ ಓಪನ್ ಆಗೇ ಮೂವ್ ಆಗುತ್ತೆ. ಓಕೆ, ಫಂಕ್ಷನ್ಸ್ ಆರ್ ಟ್ರಾನ್ಸ್ಫಾರ್ಮ್ ಡಾಟಾ ಫ್ರಮ್ ಒನ್ ಫಾರ್ಮ್ ಟು ಅನದರ್. ಈ ಫಂಕ್ಷನ್ ಡಾಟಾನ ಒನ್ ಫಾರ್ಮ್ ಇಂದ ಅನದರ್ ಫಾರ್ಮಿಗೆ ಟ್ರಾನ್ಸ್ಫರ್ ಮಾಡುತ್ತೆ. ಇಟ್ ಎಂಪ್ಲಾಯ್ಸ್ ಟಾಪ್ ಡೌನ್ ಅಪ್ರೋಚ್ ಇನ್ ಪ್ರೋಗ್ರಾಮ್ ಡಿಸೈನ್. ಈ ಪಾಪ್ ಇನ್ನ ನಾವು ಟಾಪ್ ಡೌನ್ ಅಪ್ರೋಚ್ ಅಂತ ಕರಿತೀವಿ. ಏನಂತ ಕರಿತೀವಿ? ಇಟ್ ಎಂಪ್ಲಾಯ್ಸ್ ಟಾಪ್ ಡೌನ್ ಅಪ್ರೋಚ್. ಟಾಪ್ ಡೌನ್
ಅಪ್ರೋಚ್ ಅಂತ ಹೇಳ್ತೀವಿ. ಇದನ್ನ ಮೇಲಿಂದ ಕೆಳವರೆಗೂ ಎಕ್ಸಿಕ್ಯೂಷನ್ ಮಾಡ್ಕೊಂತ ಬರುತ್ತೆ ಇದು ಥಿಂಗ್ಸ್. ಒನ್ ಸ್ಟೆಪ್ ಆದ್ಮೇಲೆ ಇನ್ನೊಂದು ಸ್ಟೆಪ್, ಒಂದು ಇನ್ಸ್ಟ್ರಕ್ಷನ್ ಆದ್ಮೇಲೆ ಇನ್ನೊಂದು ಇನ್ಸ್ಟ್ರಕ್ಷನ್, ಆ ಇನ್ಸ್ಟ್ರಕ್ಷನ್ ಆದ್ಮೇಲೆ ಇನ್ನೊಂದು ಇನ್ಸ್ಟ್ರಕ್ಷನ್, ಆ ಇನ್ಸ್ಟ್ರಕ್ಷನ್ ಆದ್ಮೇಲೆ ಇನ್ನೊಂದು ಇನ್ಸ್ಟ್ರಕ್ಷನ್, ಈ ರೀತಿ ಟಾಪ್ ಇಂದ ಬಾಟಮ್ ವರೆಗೂ ಎಕ್ಸಿಕ್ಯೂಷನ್ ಆಗ್ತಾ ಬರುತ್ತೆ. ಅದಕ್ಕೆ ಇದನ್ನ ಏನಂತ ಹೇಳ್ತೀವಿ, ಟಾಪ್ ಡೌನ್ ಅಪ್ರೋಚ್ ಅಂತ ಕರಿತೀವಿ. ಓಕೆ ಓಕೆ ಡ್ರಾಬ್ಯಾಕ್ಸ್ ಆಫ್ ಊಪ್ ಇಂದು ಡ್ರಾಬ್ಯಾಕ್ಸ್ ಇದಾವೆ. ಒಂದು ಮೇನ್ ಆಗಿರೋ ಡ್ರಾಬ್ಯಾಕ್ಸ್ ಏನು, ಡಾಟಾ ಮೂವ್ ಫ್ರೀಲಿ ಅರೌಂಡ್ ದ ಪ್ರೋಗ್ರಾಮ್ and are therefore vulnerable to changes caused by any function in the program. ಇಲ್ಲಿ ಊಪಿನ ಒಂದು ಮೇನ್ ಡಿಸ್ಅಡ್ವಾಂಟೇಜ್ ಏನಪ್ಪಾ ಅಂದ್ರೆ, ಡಾಟಾ ಮೂವ್ ಓಪನ್ಲಿ ಥ್ರೂ ದ ಪ್ರೋಗ್ರಾಮ್. ಅದರಿಂದ ಫಂಕ್ಷನ್ಸ್ಗಳು ಕರಪ್ಟ್ ಆಗುವ ಚಾನ್ಸಸ್ ಇರುತ್ತೆ. ಇದು ಒಂದು ಊಪಿನ ಮೇನ್ ಡಿಸ್ಅಡ್ವಾಂಟೇಜ್. ನೆಕ್ಸ್ಟ್, ಇಟ್ ಡಸ್ ನಾಟ್ ಮಾಡೆಲ್ ವೆರಿ ವೆಲ್ ರಿಯಲ್ ವರ್ಲ್ಡ್ ಪ್ರಾಬ್ಲಮ್ಸ್. ರಿಯಲ್ ವರ್ಲ್ಡ್ ಪ್ರಾಬ್ಲಮ್ಸ್ಗಳನ್ನ ಅದು ಡಿಸೈನ್ ಮಾಡೋಕ್ಕೆ ಬರೋದಿಲ್ಲ ಪಾಪ್ನಲ್ಲಿ. ಇಟ್ ಈಸ್ ಡಿಫಿಕಲ್ಟ್ ಟು ಡಿಸೈನ್ ಮಾಡಕ್ಕೆ ಬರೋದೇ ಇಲ್ಲ ಅಂತಲ್ಲ, ಡಿಸೈನ್ ಮಾಡ್ಬೋದು, ಬಟ್ ಇಟ್ ಈಸ್ ಡಿಫಿಕಲ್ಟ್ ಟು ಡಿಸೈನ್ ರಿಯಲ್ ವರ್ಲ್ಡ್ ಪ್ರಾಬ್ಲಮ್ಸ್ ಯೂಸಿಂಗ್ ಊಪ್ ಪ್ರೋಗ್ರಾಮಿಂಗ್ ಪ್ಯಾರಾಡಿಗಮ್. ಇದು ಎರಡು ಥಿಂಗ್ಸನ್ನ ನೀವು ಗಮನದಲ್ಲಿ ಇಟ್ಕೊಳ್ಳಿ. ಓಕೆ, ನೆಕ್ಸ್ಟ್ ಈಗ ಪಾಪ್ ಬಗ್ಗೆ ತಿಳ್ಕೊಂಡ್ವಿ. ನಾವು ಇಲ್ಲಿವರೆಗೂ ಏನು ತಿಳ್ಕೊಂಡ್ವಿ, ಪಾಪ್ ಬಗ್ಗೆ ತಿಳ್ಕೊಂಡ್ವಿ. ಓಕೆ ಓಕೆ ನೆಕ್ಸ್ಟ್ ಕ್ಲಾಸಲ್ಲಿ ನಾನು ನಿಮಗೆ ಊಪ್ ಬಗ್ಗೆ ಇಂಟ್ರೊಡಕ್ಷನ್ ಕೊಡ್ತೀನಿ. ಪಾಪ್ ಈಸ್ ಓವರ್. ಓಕೆ, ನೆಕ್ಸ್ಟ್ ಕ್ಲಾಸಲ್ಲಿ ನಾವು ಆಬ್ಜೆಕ್ಟ್ ಓರಿಯೆಂಟೆಡ್ ಪ್ರೋಗ್ರಾಮಿಂಗ್ ಅಂದ್ರೆ ಏನು ತಿಳ್ಕೊಳ್ಳೋಣ. ಅದನ್ನ ತಿಳ್ಕೊಂಡ್ಮೇಲೆ ನಿಮಗೆ ಪಾಪಿಗೂ ಊಪಿಗೂ ಏನು ಡಿಫ್ರೆನ್ಸ್ ಅಂತ ನೀವೇ ಹೇಳ್ತೀರಾ ಆಟೋಮೆಟಿಕ್ ಆಗಿ. Okay, okay. Bye. Today's class is completed. We will meet in the next session. Okay.